ಬೋರ್ವೆಲ್ಲಲ್ಲಿ ನೀರಿತ್ತು, ಅದಕ್ಕೆ ಪೂರಕವಾಗಿ ಬೆಳೆನೂ ಬಂದಿತ್ತು. ಈಗೇನು ಮಳೆ ಇಲ್ಲ, ಈಗಾಗಲೇ ಕೆಲವು ಈ ವರ್ಷ ಸಾಣಿಕೆರೆ ಕೆರೆಗೂ ನೀರು ಬರಲಿಲ್ಲ, ಇಲ್ಲಿ ಬೋರ್ವೆಲ್ಲಲ್ಲೂ ನೀರಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಅಡಿಕೆ ತೆಗೆಯಂಥ ಕೆಲಸ ಆಗಿದೆ, ಜೊತೆಗೆ ತೆಂಗನ್ನು ಹಾಕೋಂಥ ಕೆಲಸ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಜಾಯಿಂಟ್ ಡೈರೆಕ್ಟ್ರು ಮಾಹಿತಿ, ನಮ್ಮ ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಅವ್ರಿಗೇನು ಅಡಿಕೆಗೆ ಪರಿಹಾರ ಕೊಡಬೇಕಾಗ್ತದೆ, ಏನು ತೆಗೆದಿದ್ದಾರೆ ಅದಕ್ಕೆ ಕೊಡೋಂಥ ಕೆಲಸ ಮಾಡ್ತಾರೆ. ಜೊತೆಗೆ ಅದೇನು ತೆಂಗಿಗೆ ಪ್ರದೇಶ ವಿಸ್ತೀರ್ಣ ಇದರಲ್ಲಿ ಅವರಿಗೆ ಸಹಾಯ ಮಾಡಬೇಕು, ಅದು ಮಾಡ್ತಾರೆ. ಅದಾದ ನಂತರ ನಾವು ಇಲ್ಲಿ ಬಟ್ಟೆಪನಹಳ್ಳಿ ಸಂಬಂಧಿಸಿದಂಥ ಎಂಥ ಸ್ವಾಮಿ ಶೆಲ್ಮೆ ಸ್ವಾಮಿಯವರ ಜಮೀನಿಗೆ ಭೇಟಿ ಕೊಟ್ಟಿದ್ವಿ. ಅವರು ಇತ್ತೀಚೆಗೆ ಅವರು ಶೇಂಗಾ ಹಾಕಿದ್ದಾರೆ, ಜೊತೆಗೆ ತೊಗರಿ ಹಾಕಿದ್ದಾರೆ, ಜೊತೆಗೆ ನಮ್ಮ ಜೋಳ ಹಾಕಿದ್ದಾರೆ. ಬಹುಶಃ ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು ಇಡೀ ನಮ್ಮ ಜಿಲ್ಲೆಯಲ್ಲೇ 17ರಿಂದ 18% ಅಷ್ಟೇ ಬಿತ್ತನೆ ಆಗಿರೋದು. ಇಲ್ಲಿನೂ ಕೂಡ ನಮ್ಮ ಚಳ್ಳಕೆರೆನಲ್ಲಿ ಸುಮಾರು 16% ಬಿತ್ತನೆ ಆಗಿದೆ. ಅದಕ್ಕೆ ಪೂರಕವಾಗಿ ಇವತ್ತೇನು ನಾವು ಇಲ್ಲಿ ಶೇಂಗಾ ನೋಡಿದ್ವಿ, ಕೇಳಿದ ಏನು ಒಂದು 15 ದಿವಸ ಆಗಿದೆ, ಅದನ್ನು ಹಾಕಿ 15 ದಿವಸ ಆಗಿದೆ. ಬಹುಶಃ ಇಲ್ಲೇನು ಪ್ರಿವೆಂಟಿವ್ ಸರ್ವಿಂಗ್ ಏನು ನಮ್ಮ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಈ ರಾಷ್ಟ್ರಕ್ಕೆ ಅನ್ವಯಿಸ್ತದೆ. ಇದೇನು ನಮ್ಮ ಚಳ್ಳಕೆರೆ ತಾಲೂಕಿಗೆಲ್ಲ, ಜಿಲ್ಲೆಗೆಲ್ಲ, ನಮ್ಮ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ಅನ್ವಯಿಸೋಂಥ ಒಂದು ಕಾನೂನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಪ್ರಧಾನಮಂತ್ರಿ ಇದ್ರೂ ಕೂಡ ಕೇಂದ್ರ ಸರ್ಕಾರದ 50% ಅದನ್ನು ಕೊಡಬೇಕಾಗ್ತದೆ, 50% ರಾಜ್ಯ ಸರ್ಕಾರ ಭರಿಸಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಈಗೇನು ನಮ್ಮದು ಈಗಾಗಲೇ 25%ಗಿಂತ ಕಡಿಮೆ ಬಿತ್ತನೆ ಆಗಿರೋದ್ರಿಂದ ಯಾರೆಲ್ಲ ಬಿತ್ತಿಲ್ಲ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಅವ್ರು ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ 25% ಏನು ಇನ್ಶೂರೆನ್ಸು ಬೆಳೆ ನಷ್ಟ ಆದಾಗ ಬರ್ತಿತ್ತು, ಆ ದುಡ್ಡಲ್ಲಿ 25% ದುಡ್ಡು ಬರ್ತದೆ. ಹಾಗಾಗಿ ಬಿತ್ತಿರೋದಕ್ಕೂ ಕೂಡ ನಮ್ಮ ಸ್ವಾಮಿಯವರು ಜಮೀನಿಗೂ ಕೂಡ 25% ಬರೋಂಥ ಕೆಲಸ ಆಗ್ತದೆ. ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಿಷ್ಟೇ, ರೈತರಿಗೆ ಹೇಳ್ರಿ, ಏನೋ ಒಂದು ಸಾರಿ ಮಳೆ ಬಂತು, ಸ್ವಲ್ಪ ಒಂದು ದಿವಸ ಒಂದು ಭಾಳ ಇದು ಬಂತಂತ ಹಸಿದೆ ಅಂತೇಳಿ ಬಿತ್ತನೆ ಮಾಡಿ ಇರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಮಾಡದೆ ಅವರು ನೋಡಿ ಪ್ರಿವೆಂಟಿವ್ ಸರ್ವಿಂಗಲ್ಲಿ ಏನು ರೈತರು ಪಡಿತಾರೆ, ಬಿತ್ತದೇ ಇಲ್ಲ ಅವರು. ಯಾಕಂದರೆ ಅದರಲ್ಲಿ ಒಂದು ರೀತಿಯಿಂದ ಅನುಕೂಲ ಆಗ್ತದೆ.